అయితే రిపేర్ చేయిస్తాం. ವೆಲ್ಕಮ್ ಫ್ರೆಂಡ್ಸ್, ಇವತ್ತು ನಾವು ಮಾತ್ರ ಅಜಿತ್ ಕುಮಾರ್ದೇ ಪಟ್ಟುದಲ್ಲ ತೆಲುಗುದಾಗ ನೋಡಿನ ತೆಲುಗು ಡಬ್ಬಿಂಗ್ ಸರಿಗದ 2 ಗಂಟೆ 30 ನಿಮಿಷ ಮೂವಿ ಅದ. ಮಾರ್ನಿಂಗ್ ಥಿಯೇಟ್ರಿಗೆ ಹೋದಾಗ ಮುಟ್ಟ ಕಡಿಮೆ ಪಬ್ಲಿಕ್ ಇತ್ತು. ಶೋ ಚಾಲು ಆಗ್ತದೆ ಮತ್ತು ಕ್ಯಾನ್ಸಲ್ ಮಾಡೋದಿಲ್ಲ ಚಾನ್ಸ್ ಅದ. ಫೈನಲ್ ತೊಡೆ ಬಂದರು ಶೋ ಅಂತರ್ಗ ಚಾಲು ಆಯಿತು. ಇದೊಂದು ಹಾಲಿವುಡ್ ರೀಮೇಕ್ ಮೂವಿನೇ ಅದ. ನೋಡಿರಿ ಟೈಟಲ್ ಫಸ್ಟ್ ನಾನು ಮಾತಾಡ್ತೀನಿ ಪಟ್ಟುದಲ್ಲ ತೆಲುಗುದಾಗ ಅದ. ತಮಿಳ್ದಾಗ ನಾವು ಮಾತಾಡೋ ಟೈಟಲ್ ಬೇರೆನೇ ಅದ. ಓಕೆನಾ, ಅದು ಟೈಟಲ್ ಹೆಸರು ನನಗೆ ಹೇಳಕ್ಕೆ ನಾವು ಬರ್ಲಾಗ್ಯದ. ವಿಟ್ಟಾಯ ಮೂರ್ಜಿ ಮೇ ಬಿ ಅದೇ ಕರೆಕ್ಟ್ ಅದ, ರಾಂಗ್ ಅದ. ಅದು ಟೈಟಲ್ನು ಬರೋಬ್ಬರ ಯೂಸ್ ಆಗಲಾಗ್ಯದ ನನಗೆ ಹೇಳಕ್ಕೆ. ಯಾಕಂದ್ರೆ ಟೈಟಲ್ ಅದು ಫಿಲ್ಮ್ ಪ್ರಕಾರ ಇರಬೇಕಿತ್ತು. ಇನ್ನೂ ಸ್ವಲ್ಪ ಅಟ್ರಾಕ್ಷನ್ ಮಾಡ್ತೀವಿ ಒಂದು ಪಾಯಿಂಟ್ ನನಗೆ ಅನಿಸಿತ್ತು ಮೂವಿ ನೋಡೋ ಮಟ್ಟಿಗೆ. ಯಾಕಂದ್ರೆ ಫಿಲ್ಮ್ ಹಾಲಿವುಡ್ ರೀಮೇಕ್ ಮೂವಿ ಹೆಸರು ಏನೋ ಗೊತ್ತದ, ಬ್ರೇಕ್ ಡೌನ್ ಅದ. ಸೊ ಇದ್ರ ಮೂವಿನೂ ಅದೇ ಬ್ರೇಕ್ ಡೌನ್ ಇಟ್ಟರೆ ಇನ್ನೂ ಅದು ಸೀನ್ ಅದ. ಬ್ರೇಕ್ ಕಾಲಕ್ಕೆ ಕಾರಣ ಏನಾದ್ರು ಸೀನ್ ಅದ ಚಲೋ ಅಂತ ಟೈಟಲ್ ಜಗದಾಗ ಇಡಬೇಕಿತ್ತು ಅದು, ಬಟ್ ಇಟ್ಟಿಲ್ಲ. ಅಜಿತ್ ಕುಮಾರ್ ಒಂದು ಕಾರ್ ರೇಸರ್ ಲವರ್ ಅದ. ಸೊ ಅದ್ರ ಪ್ರಕಾರ ಇದು ಫಿಲ್ಮ್ ಅಂತರ್ಕ ಆದ, ಬಟ್ ಏನು ಮಿಸ್ಸಿಂಗ್ ನಮಗೆ ಅನ್ಸೋದು. ಫಸ್ಟ್ ಆಫ್ ಅಂದ್ರೆ ಥ್ರಿಲ್ ಸಸ್ಪೆನ್ಸ್ ಮೂವಿ ಅಂತೀವಲ್ಲ, ಅದು ಪ್ರೆಸೆಂಟೇಷನ್ ಕೊಡ್ಲಕ್ಕಿಲ್ಲಿ ಕ್ವಶನ್ ಮಾಡ್ತಾರೆ ಫಿಲ್ಮ್. ಸೆಕೆಂಡ್ ಹೇಳ್ಬೇಕಂದ್ರೆ ಎಲ್ಲೋ ಮಂದಿ ವಾಯ್ಸ್ ನನಗೆ ಸರಿಯಾಗಿ ಅನ್ಸಿದ. ಅಜಿತ್ ಕುಮಾರ್ ವಾಯ್ಸ್ ಅಲ್ಲಿ, ತ್ರಿಷಾ ಅಲ್ಲಿ, ಅರ್ಜುನ್ ಸರ್ಜಾ ಅಲ್ಲಿ, ರಜೀನಾ ವಾಯ್ಸ್ ಅಲ್ಲಿ, ಎಲ್ಲೋ ಮಂದಿ ತೆಲುಗುದಾಗ ಡಬ್ಬಿಂಗ್ ಟಾಪ್ ನಾಚ್ ವಾಯ್ಸ್ ನನಗೆ ಸರಿಯಾಗಿ ಅನ್ಸದ. ಅನಿರುದ್ಧ ಎಲ್ಲೆಲ್ಲಿ ಬೀಜಮ್ ಕೊಟ್ಟು ನೋಡಿ ತೊಡೆ ಪ್ಲೇಸ್ನ ಸರಿಯಾಗ ಆ್ಯಕ್ಷನ್ ಎಲಿವೇಷನ್ ಎಲ್ಲೆಲ್ಲಿ ನಡೀತದೆ ನೋಡಿ, ಅಲ್ಲಿ ಬೀಜಮ್ ಕೊಟ್ಟು ನೋಡಿ, ಅಲ್ಲಿ ಬಿಲ್ಕುಲ್ ಸೂಟೇಬಲ್ ನನಗೆ ಅನಿಸಲಿಲ್ಲ. ಟಾಪ್ ನಾಚ್ ಆ್ಯಕ್ಷನ್ ಎಲಿವೇಷನ್ ಅಂತಕ ಇಲ್ಲ, ಸಿಂಪಲ್ ಆ್ಯಕ್ಷನ್ ಎಲಿವೇಷನ್ ಇಟ್ಟರೆ ಫಿಲ್ಮ್ನಲ್ಲಿ ಅಂತಕ. ಅರ್ಜುನ್ ಸರ್ಜಾ ಪರ್ಫಾರ್ಮೆನ್ಸ್ ಅಲ್ಲಿ, ರಜೀನಾ ಅಲ್ಲಿ, ಮತ್ತು ಅಲ್ಲಿ ತ್ರಿಷಾ ಅಲ್ಲಿ, ಮತ್ತು ಅಲ್ಲಿ ನಾವು ಮಾತಾಡ್ಬೇಕಂದ್ರೆ ಅಜಿತ್ ಕುಮಾರ್ ಪರ್ಫಾರ್ಮೆನ್ಸ್, ಇವರೆಲ್ಲೂ ಸಂಬಂಧ ಆ್ಯಕ್ಟಿಂಗ್ ಅಂದ್ರೆ ಬೇರೆ ಲೆವೆಲ್ದಾಗ ನನಗೆ ಅನ್ಸಿದ. ಟಾಪ್ ನಾಚ್ ಇಲ್ಲ, ಓಕೆ ಪರ್ಫಾರ್ಮೆನ್ಸ್ ನಮಗೆ ಅನ್ಸೋ ಮೂವಿ ನೋಡೋ ಮಟ್ಟಿಗೆ. ಅಲ್ಲಿ ಹಾಲಿವುಡ್ದು ರೀಮೇಕ್ ಏನದಲ್ಲ ಅದು ಅಪ್ಲೇ ನಾ ಟೇಲರ್ ನೋಡಿದಿನ, ಅದು ಅಪ್ಲೇ ತೊಡೆ ಶಾರ್ಟ್ಗ ಅಂತಕ ಯೂಸ್ ಅಂತಕ ಮಾಡ್ಕೊಂಡಿಲ್ಲ. ಫಸ್ಟ್ ಆಫ್ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಲವ್ ಸ್ಟೋರಿ ಸೀನ್ ಇಲ್ಲಿ ತೋರ್ಸ್ಲಿಕ್ಕೆ ಇಲ್ಲಿ ಕೋಶನ್ ಮಾಡಿ ಅವ್ರ ಲೈಫ್ನಾಗ ಏನು ಜರ್ನಿ ಆಗಿತ್ತು. ಲಗ್ನಾಗಿ 12 ವರ್ಷ ಆಗಿದೆ. ಈಗ ಒಂದಿನ ಸಡನ್ಲಿ 12 ವರ್ಷ ಮೇಲೆ ತ್ರಿಷಾ ಅವರು ಡೈವರ್ಸ್ ಕೇಳ್ತಾರೆ. ಈಗ ಎದು ಸಲಕ್ಕೆ ಕೇಳ್ತಾರೆ, ಏನು ಕಾರಣ ಅದ, ಇದು ಫಿಲ್ಮ್ ಸ್ಟೋರಿ ನೋಡಿದ ಮೇಲೆ ಗೊತ್ತದ. ಇಲ್ಲಿ ಇದೇ ಪಾಯಿಂಟ್ ಹಾಕ್ಲಕ್ಕೆ ಕೋಶನ್ ಮಾಡಿ ಡಾಕ್ಟರ್ ಸರ್ ಅಂತಕ. ಸೊ ಫಸ್ಟ್ ಆಫ್ ಆಲ್ ಸರಿಯಾಗಿ ನನಗೆ ಅನ್ಸಿದೆ. ಈಗ ಜರ್ನಿ ಹೆಂಗೆ ಆತದ ನೋಡ್ರಿ, ಆ ಜರ್ನಿದಾಗ ಏನೇನು ಸೀನ್ಗಳು ತೋರಿಸಿ ನೋಡಿ, ಅಲ್ಲಿ ಟಾಪ್ ನಾಚ್ ಅನ್ಸದ ನಮ್ಮ ಮೂವಿ ನೋಡೋ ಮಟ್ಟಿಗೆ. ಒಂದು ಹಾಲಿವುಡ್ ರೇಂಜ್ ಅಪ್ಲೇ ನನಗೆ ಚಲೋ ಡಿಸೈನಿಂಗ್ ಆಗಲಿ, ಲೊಕೇಶನ್ ಆಗಲಿ, ಸೌಂಡ್ ಡಿಸೈನಿಂಗ್ ಆಗಲಿ ಚಲೋ ಅಂತ ಯೂಸ್ ಮಾಡ್ಕಂದ್ರೆ. ಒಬ್ಬರು ಫ್ಯಾಮ್ಲಿ ಹೋಗ್ಲತ್ತಾರ ಸಡನ್ಲಿ ಹೈವೇದಾಗೆ, ಅಲ್ಲಿ ಏನೇನು ಆಗ್ಬೋದು, ಏನೇನು ಚಾನ್ಸ್ ಅದ, ಅಲ್ಲೆಲ್ಲ ಭಯ ನಮಗೆ ಅನ್ಸೋದು ನೋಡೋ ಮಟ್ಟಿಗೆ ಮೂವಿ ನೋಡೋ ಅಂತ ಸೀನ್ ಆ ಥರ ಕ್ರಿಯೇಟ್ ಅಂತ ಮಾಡ್ಯಾರ. ಹಂಗೆ ತ್ರಿಷಾ ಪರ್ಫಾರ್ಮೆನ್ಸ್ ಅಲ್ಲಿ ತೊಡೆ ಪ್ಲೇಸ್ನಲ್ಲಿ ಟಾಪ್ ನಾಚ್ ನಮಗೆ ಅನ್ಸದ. ಹಂಗೆ ಅಜಿತ್ ಕುಮಾರ್ ಪರ್ಫಾರ್ಮೆನ್ಸ್ ನಾವು ಮಾತಾಡ್ಬೇಕಂದ್ರೆ ಆ್ಯಕ್ಷನ್ ಎಲಿವೇಷನ್ ಎಲ್ಲಿ ಇಟ್ಟರು ನೋಡಿ, ಅಲ್ಲಿ ಅಂತಕ ನಮಗೆ ಅನ್ಸಲ್ಲ ನೋಡೋ ಮಟ್ಟಿಗೆ. ಓಕೆ ಸಿಂಪಲ್ ಆ್ಯಕ್ಷನ್ ಎಲಿವೇಷನ್ ನಮಗೆ ಅನ್ಸಲ್ಲ ನೋಡೋ ಮಟ್ಟಿಗೆ. ಹಿಂಗೆ ರಜೀನಾ ಪರ್ಫಾರ್ಮೆನ್ಸ್ ಈ ಫಿಲ್ಮ್ನಲ್ಲಿ ಸ್ವಲ್ಪ ಬೇರೆ ಲೆವೆಲ್ದಾಗ ನನಗೆ ಅನ್ಸಿದೆ. ಹಂಗೆ ಅಜಿತ್ ಕುಮಾರ್ ಫಸ್ಟ್ ಆಫ್ ಆಲ್ ಅವ್ರ ಎಕ್ಸ್ಪ್ರೆಷನ್ ಸ್ವಲ್ಪ ಸಾಲಿಡ್ ನನಗೆ ಅನಿಸಿದ್ವು. ಯಾಕಂದ್ರೆ ಫಸ್ಟ್ ಪರಿಚಯ ಆ ಥರ ಹಿಂದಡಿಗೆ ನೀ ಯಾರಂತ ಕೇಳ್ತಾರೆ ನೋಡಿ, ಅಲ್ಲಿ ಶಾಕ್ ನಾವು ಆತೀವಿ ನೋಡೋ ಮಟ್ಟಿಗೆ ಇಲ್ಲಿ ಫಿಲ್ಮ್ ಅಂತ್ರಿಕ. ಹಂಗೆ ಲಾಸ್ಟಿಗೆ ತೊಡೆ ಆ್ಯಕ್ಷನ್ ಎಲಿವೇಷನ್ ಇಟ್ಟರು ನೋಡಿ, ಅಂದರೆ ರೆಜಿನಾ ಅವ್ರ ಫೇಸ್ ಪೂರ ಚೇಂಜ್ ಆಗೋ ಸೀನ್ ಅಲ್ಲಿ ಅದು ಸಾಲಿಡ್ ನನಗೆ ಅನಿಸಿದೆ. ಹಂಗೆ ಆ್ಯಕ್ಷನ್ ಎಲಿವೇಷನ್ ಎಂಡಿಂಗ್ದಾಗ ಮಾಡಿ ನೋಡಿ, ಅವು ಸ್ವಲ್ಪ ಬೆಟರ್ ನನಗೆ ಅನ್ಸ. ಕಾರ್ನಲ್ಲಿ ಎಲ್ಲಿ ಆ್ಯಕ್ಷನ್ ಎಲಿವೇಷನ್ ಇರಬೇಕಿತ್ತು ನೋಡಿ, ಯಾಕಂದ್ರೆ ಅಜಿತ್ ಕುಮಾರ್ ಕಾರ್ ರೇಸರ್ ಅದ. ಸೊ ಅದು ಶಾರ್ಟ್ ಇನ್ನೂ ಪ್ರೆಸೆಂಟೇಷನ್ ಕೊಡಬೇಕಿತ್ತು ನೋಡೋ ಮಟ್ಟಿಗೆ. ಅಲ್ಲಿ ವಾವ್ ಅನಿಸ್ಬೇಕಿತ್ತು. ಯಾಕಂದ್ರೆ ಚಲೋ ಹೈವೇ ರೋಡ್ ಅದ, ಚಲೋ ಸ್ಪೋರ್ಟ್ಸ್ ಮಾಡೋ ಸೀನ್ಸ್ಗಳವ, ಆ್ಯಕ್ಷನ್ ಎಲಿವೇಷನ್ ಇಡೋ ಸೀನ್ಗಳು ಇದ್ದು, ಬಟ್ ಅಂಥ ಪರಿ ಎಲಿವೇಷನ್ ನಮಗೆ ಅನಿಸಲ್ಲ. ಹಾಂ, ಬೇರೆ ನೆಗೆಟಿವ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿ ನೋಡ್ರಿ, ಅವ್ರ ಪರ್ಫಾರ್ಮೆನ್ಸ್ನು ಸಾಲಿಡ್ ನನಗೆ ಅನಿಸಿತು. ಸೊ ರೀಮೇಕ್ ಇದ್ದ ಮೇಲೂ ಥೋಡೆ ಚೇಂಜಸ್ ಅಂತಕ ಮಾಡಿದ. ಟೇಲರ್ನ ಅದು ನೋಡಿದ್ನಲ್ಲ, ಸ್ವಲ್ಪ ಟೇಲರ್ ಬೇರೆ ಲೆವೆಲ್ದಾಗ ನನಗೆ ಅನ್ಸದ. ಸೊ ಇದು ಥೋಡೆ ಲವ್ ಸ್ಟೋರಿ ಸೀನ್ಸ್ ಅಲ್ಲಿ, ರೊಮ್ಯಾಂಟಿಕ್ ಸೀನ್ಸ್ಗಳಲ್ಲಿ ಈ ಥರ ಫಿಲ್ಮಲ್ಲಿ ಆ್ಯಡ್ ಅಂತಕ ಮಾಡಿ 2 ಗಂಟೆ 30 ನಿಮಿಷ ಮೂವಿ. ಡೆಫಿನೆಟ್ಲಿ ಮೂವಿ ಡಿಸಪಾಯಿಂಟಿದಾಗ ನೀವು ಮಾಡಲ್ಲ. ಫಸ್ಟ್ ಆಫ್ ನಾನು ಸಾಲಿಡ್ ನನಗೆ ಅನ್ಸದ. ಸೆಕೆಂಡ್ ಆಫ್ ಅಲ್ಲಿ ಆ್ಯಕ್ಷನ್ ಚಾಲು ಆತ ನೋಡಿ, ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಮಾಡ್ಲಾಕ ನಾನು ಕೋಶಿಶ್ ಮಾಡಿದ್ದೆ ಫಿಲ್ಮ್ ಅಂತಕ. ಓಕೆ ಫಸ್ಟ್ ಆಫ್ ನೀವು ನೋಡಿದ ಇಂಟ್ರೆಸ್ಟಿಂಗ್ ಥ್ರಿಲ್ ನೀವು ನೋಡೋ ಮಟ್ಟಿಗೆ ವಾವ್ ಅಂತ ನಿಮಗೆ ಅನಿಸದ. ಆ್ಯಕ್ಷನ್ ಸ್ವಲ್ಪ ಇನ್ನೂ ಬೆಟರ್ ಆಗೋ ಸೀನ್ ಇತ್ತು ಒಂದು ಪಾಯಿಂಟ್ ನನಗೆ ಅನಿಸಿತು. ಇದು ಮೂವಿ ನೋಡಿದೆ, ನಿಮ್ಮ ಒಪಿನಿಯನ್ ಅದ್ರ ಮೇಲೆ ಕಾಮೆಂಟ್ ಮಾಡಿರಿ. ನೀವು ಬ್ರೇಕ್ ಡೌನ್ ಮೂವಿ ನೋಡಿದ್ರೆ ಅದು ಹೆಂಗೆ ನಿಮಗೆ ಅನಿಸಿದೆ ಕಾಮೆಂಟ್ ಮಾಡಿರಿ. ಟೇಕ್ ಕೇರ್ ಅಂಡ್ ಬೈ ಬೈ. తను నన్ను చూసినప్పుడు యు నో దట్